ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ನಿಧಿ ಕುಕಿಂಗ್ ಚಾನಲ್. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಾಡ್ತಾ ಇದ್ದೀನಿ. ಗಿರ್ಮಿಟ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿ. ಅದರಲ್ಲೂ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಂತೂ ಗಿರ್ಮಿಟ್ ಫುಲ್ ಫೇಮಸ್. ಈ ಚಳಿಯಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನೋರು ಗಿರ್ಮಿಟ್ನ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ತಿನ್ನೋಕ್ಕೆ ಸ್ವಲ್ಪ ಹುಳಿ ಮತ್ತು ಸಿಹಿಯಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಇಷ್ಟವಾಗೋ ಸ್ನ್ಯಾಕ್ಸ್ ಗಿರ್ಮಿಟ್. ಇದರ ಜೊತೆಯಲ್ಲಿ ಒಂದು ಮಿರ್ಚಿ ಬಜ್ಜಿ ಹಾಗೂ ಟೀ ಇದ್ದರೆ ಸಾಕು. ಇದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್. ಗಿರ್ಮಿಟ್ ಮಾಡೋದು ತುಂಬಾ ಈಸಿ ಮತ್ತು ಕ್ವಿಕ್ ಆಗಿ 5 ಮಿನಿಟ್ಸಲ್ಲೇ ಮಾಡಬಹುದು. ಬನ್ನಿ ಹಾಗಿದ್ರೆ ಗಿರ್ಮಿಟ್ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಗಿರ್ಮಿಟ್ ಮಾಡೋಕ್ಕೆ ಮಂಡಕ್ಕಿ ತಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹುಣಸೆ ರಸ ತಗೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಹುರ್ಗಡ್ಲೆ ಹಿಟ್ಟು ತಗೊಂಡಿದ್ದೀನಿ. ಮೊದಲು ನಾನಿಲ್ಲಿ ಗಿರ್ಮಿಟ್ ಮಾಡೋಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಕರಿಬೇವು ಹಾಕೋಬಹುದು. ಇಲ್ಲಿ ನಾನು ಕರಿಬೇವುದು ಏನು ಹಾಕ್ಕೊಳ್ತಾ ಇಲ್ಲ. ಗಿರ್ಮಿಟ್ಗೆ ಕರಿಬೇವುದು ಹಾಕಿದ್ರೆ ಅದೇ ಬಾಯಲ್ಲಿ ಬರುತ್ತೆ. ಇದನ್ನ ಮಾಡೋದು ತುಂಬಾನೇ ಈಸಿ. ಒಂದು 5 ಮಿನಿಟ್ಸು ಆಗಲ್ಲ. ಒಗ್ಗರಣೆಗೆ ತುಂಬಾ ಈಸಿ ರೆಸಿಪಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ತೀನಿ. ಗಿರ್ಮಿಟ್ ಮಾಡುವಾಗ ನೀವು ಹುಣಸೆ ರಸನೇ ಹಾಕ್ಕೋಬೇಕು, ಅಂದ್ರೆ ಟೇಸ್ಟ್ ಆಗಿರುತ್ತೆ. ಟೊಮೆಟೊ ಹಾಕೋಕಿನ ಹುಣಸೆ ರಸ ಹಾಕ್ಕೋಬೇಕು ಒಗ್ಗರಣೆಗೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಗಿರ್ಮಿಟ್ನ ಹುಳಿ ಮಂಡಕ್ಕಿನೂ ಅಂತ ಕರೀತಾರೆ. ಇವಾಗ ಇದನ್ನ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸಕ್ ಬಿಟ್ಬಿಡ್ಬೇಕು. ಇವಾಗ ಒಗ್ಗರಣೆ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ. ಇದನ್ನ 1-2 ನಿಮಿಷ ತಣ್ಣಗಾಗಕ್ ಬಿಟ್ಬಿಡ್ಬೇಕು. ಬಿಸಿ ಇರೋವಾಗ್ಲೇ ಮಂಡಕ್ಕಿನ ಹಾಕ್ಬಾರ್ದು. ಇಲ್ಲಿ ನಾನು ಗಿರ್ಮಿಟ್ ಮಿಕ್ಸ್ ಮಾಡ್ಕೊಳಕ್ಕೆ ಈ ತರದ ಪಾತ್ರೆ ತಗೊಂಡಿದ್ದೀನಿ. ಮಂಡಕ್ಕಿ ಹಾಕೊಳ್ತಾ ಇದ್ದೀನಿ. ಗಿರ್ಮಿಟ್ಗೆ ಮಾಡಿರೋ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಹಸಿ ಟೊಮೆಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಗಿರ್ಮಿಟ್ ಮಾಡೋಕ್ಕೆ ಮೇನ್ ಆಗಿ ಹುರ್ಗಡ್ಲೆ ಹಿಟ್ಟು ಬೇಕು. ಇದಿದ್ರೇನೆ ಗಿರ್ಮಿಟ್ ಚೆನ್ನಾಗಿ ಹಾಕುತ್ತೆ. ಇವಾಗ ಗಿರ್ಮಿಟ್ಗೆ ಹುರ್ಗಡ್ಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಿರ್ಮಿಟ್ ಮಾಡೋಕ್ಕೆ ಈ ಥರ ಪಾತ್ರೆ ತಗೊಂಡ್ರೆ ಚೆನ್ನಾಗಿ ಕಲ್ಸಕ್ಕೆ ಮಿಕ್ಸ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ಈ ತರ ಪಾತ್ರೆ ತಗೋಬೇಕು. ಮಂಡಕ್ಕಿನ ಈ ತರ ಮಾಡ್ಕೊಡೋದ್ರಿಂದ ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇದರಲ್ಲಿ ಜಾಸ್ತಿ ನಾವು ಏನು ಮಸಾಲಾನು ಹಾಕಲ್ಲ, ಏನು ಇಲ್ಲ. ತುಂಬಾನೇ ಹೆಲ್ದಿ ಕೂಡ ಇದು.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಗಿರ್ಮಿಟ್ ರೆಡಿ ಆಗಿದೆ. ಇವಾಗ ಇದನ್ನ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಗಿರ್ಮಿಟ್ ಜೊತೆಗೆ ಈ ತರ ಪ್ಲೇನ್ ಸೇವ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸೇವ್ ಹಾಕೊಳ್ತಾ ಇದ್ದೀನಿ. ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಗಿರ್ಮಿಟ್ ರೆಡಿ ಆಗಿದೆ. ಇದನ್ನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಮಧ್ಯಾಹ್ನ ಬೇಕಿದ್ರೂ ತಿನ್ಬೋದು. ಇದ್ರ ಜೊತೆಗೆ ಈರುಳ್ಳಿ ಮತ್ತು ಕರ್ದಿರೋ ಮೆಣಸಿನಕಾಯಿ ಒಂದು ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿದೆ. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಗಿರ್ಮಿಟ್ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಹಾಗೂ ಲೈಕ್ ಮೂಲಕ ತಿಳಿಸಿ. ಇನ್ನು ಇದೇ ತರಹದ ಹೆಚ್ಚಿನ ರೆಸಿಪಿಗಳಿಗಾಗಿ ಸನ್ನಿಧಿ ಕುಕಿಂಗ್ ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.